ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುದೇವೋ ಮಹೇಶ್ವರ. ಶಂಕರ, ಗುರುಗಳಿಗೆ ನಮಸ್ಕಾರ ಮಾಡಪ್ಪ. ವಿನಯದಿಂದ ವಿಧೇಯತೆಯಿಂದ ನಡೆದು ವಿದ್ಯಾವಂತನಾಗು. ಬರ್ತೀನಿ ಗುರುಗಳೇ. ಬಾ ಮಗು, ಕೂತ್ಕೋ ಕೂತ್ಕೋ. ಏನಮ್ಮ ಮಗಳ, ನೀನಾದ್ರೂ ಹುಡುಗಿಷ್ಟು ಬುದ್ಧಿ ಹೇಳ್ಬಾರ್ದ? ಈಗೇನಾಯ್ತಪ್ಪ? ಮುಟ್ಟು ಅಂದ್ರೆ ಮಗಳಲ್ಲೇ ಮಲ್ಕೊಳಕ್ ಬಂದ, ಅದಕ್ಕೆ ಮಂಚದಿಂದ ಕೆಳಗೆ ತಳದೆ. ಚಿಚಿ, ಇದು ತಪ್ಪು ಗಿರಿಜಾ. ನೀವು ಗಂಡ ಹೆಂಡ್ತಿರು, ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಈ ಹುಚ್ಚಿಲ್ಲ, ನಾನು ಹೇಗಪ್ಪ ಜೀವನ ಮಾಡ್ಲಿ? ಈಶ್ವರ ಇವರಿಬ್ರು ಒಳ್ಳೆ ದಂಪತಿಗಳಾಗಿ ಬಾಳೋ ಹಾಗೆ ಅನುಗ್ರಹ ಮಾಡು. ಬನ್ನಿ ಮನೆಗೆ ಹೋಗೋಣ. ಏನಮ್ಮ ಮಂಗಳ, ಈಗಲಾದ್ರೂ ಧೈರ್ಯವಾಗಿ ಮನೆಗೆ ಹೋಗ್ಬೋದಾ? ಪರಮಾತ್ಮ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಹೋಗಿ ಸುಖವಾಗಿರಿ. ಬನ್ನಿ ಹೋಗೋಣ. ನೋಡಿದ್ರ ಪ್ರಭು, ನಿಮ್ಮ ಭಕ್ತ ಸಿರಿಯಾಳ ಮಾಡುತ್ತಿರೋ ದಾನ ಧರ್ಮಗಳನ್ನು. ಈಗ ನನ್ನ ಕರ್ತವ್ಯ ನೆರವೇರಿಸುವುದಕ್ಕೆ ಅಪ್ಪಣೆಯನ್ನು ಕೊಡಿ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಈ ವಿಧಿಯಿಂದ ಭಕ್ತನ ಪರೀಕ್ಷೆ ಆಗಲಿ, ನಮ್ಮ ಭಕ್ತರ ಮಹಿಮೆ ಜಗತ್ತಿಗೆ ತಿಳಿಯಲಿ. ಏನ್ ಬೇಕು? ಮುಖ ತೋರಿಸದೇ ಇರುವವರಲ್ಲಿ ನಾನೇನನ್ನೂ ಬೇಡುವುದಿಲ್ಲ. ಪೂಜ್ಯರೇ, ತಮಗೇನು ಬೇಕು? ನೀವು ಪೂಜೆ ಮಾಡುತ್ತಿರೋ ಚಿಂತಾಮಣಿ ಸದೃಶ್ಯವಾದ ತಟ್ಟೆ ನನಗೆ ಬೇಕು. ನಮ್ಮ ಊರಿನ ಜನಗಳೆಲ್ಲ ಚಾಮಡಾಮರಗಳಿಗೆ ಸಿಕ್ಕಿ ಅನ್ನ ನೀರಿಲ್ಲದೆ ಸಾಯ್ತಾ ಇದ್ದ. ಅವರ ಕಷ್ಟ ಪರಿಹಾರಕ್ಕೆ ಈ ತಟ್ಟೆ ಬೇಕು. ಸಂತೋಷವಾಗಿ. ಶಿವಾರ್ಪಣಮಸ್ತು. ಇನ್ ಮುಂದೆ ನಾವು ಆರ್ತರಿಗೆ ದಾನ ಮಾಡೋದು ಹೇಗೆ? ಮನೆಯಲ್ಲಿದ್ದಷ್ಟು ಕೊಡೋಣ, ಆಮೇಲೆ ದುಡಿಯೋಣ. ಬಂದಿದ್ರಲ್ಲಿ ಅತಿಥಿಗಳಿಗೆ ನೀಡೋಣ, ಉಳಿದರೆ ತಿನ್ನೋಣ. ಇಲ್ಲ ಅಂದ್ರೆ ಶಿವನ ಹೆಸರು ಹೇಳಿ ಶಿವರಾತ್ರಿ ಮಾಡೋಣ. ಅಮ್ಮ ಅಮ್ಮ, ನನಗೆ ಹೊಟ್ಟೆ ಹಸಿವು, ಊಟಕ್ಕಾಕಮ್ಮ. ಶಂಕರ, ಸ್ವಲ್ಪ ತಡ್ಕೊಳಪ್ಪ. ಇವತ್ತು ಸೋಮವಾರ ಅಲ್ವಾ? ಅದನ್ನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ನೈವೇದ್ಯ ಮಾಡಿಸ್ಕೊಂಬಂದ್ಬಿಡ್ತೀನಿ. ಆಮೇಲೆ ಊಟ ಮಾಡಿವಿ ಅಂತೆ. ಶಿವಾರ್ಪಣಮಸ್ತು.
ಶಂಕರ, ನಿನಗೆ ಬಡಿಸೋದಕ್ಕೆ ಏನೂ ಉಳಿದಿಲ್ಲಪ್ಪ. ಎಲ್ಲನೂ ಶಿವ ತಿನ್ಬಿಟ್ಟ. ಶಿವ ತಿನ್ಬಿಟ್ನಾ? ನಿನಗೆ ಬರೀ ನೀರೇ ಗತಿ. ಮಂಗಳ, ಮಗುಗ್ ನೀರು ಕುಡಿಸು. ಕೇಳಿದವರಿಗೆಲ್ಲ ಕೇಳಿದ್ದನ್ನೆಲ್ಲ ಕೊಟ್ಟಾಯ್ತು. ನನ್ನ ಹೊಟ್ಟೆಲಿ ಹುಟ್ಟಿದ ನನ್ನ ಕಂದನಿಗೆ ತಿನ್ನೋಕ ನಾನು ಗತಿ ಇಲ್ದಾಗ ಮಾಡ್ಬಿಟ್ಟೆ. ಶಿವ, ಎಲ್ಲ ನಿನ್ನಿಚ್ಛೆ, ಎಲ್ಲ ನಿನ್ನಿಚ್ಛೆ. ನೀವು ಸಿರಿಯಾಳ ಅಂತ ಕರೀತಿರೋ ಈ ಶಿವದಾಸ ಊರಿನ ಮುಖ್ಯಸ್ಥ ಆದ್ಮೇಲೆ ಮಳೆ ಇಲ್ಲ, ಬೆಳೆ ಇಲ್ಲ, ಊರಿನ ಜನ ಎಲ್ಲ ಉಪವಾಸ ಬಿದ್ದು ಸಾಯ್ತಿದ್ದಾರೆ. ಮಳೆ ಬೆಳೆ ಇಲ್ಲದೆ ಕ್ಷಾಮ ಬಂದಿರೋದು ಎಲ್ರಿಗೂ ಗೊತ್ತಿದೆ. ಅದನ್ನ ಯಾಕೆ ಹೊತ್ತಿ ಸಿರಿಯಾಳನಿಗೆ ಹೇಳ್ತಾ ಇವನು ಊರಿನ ಮುಖ್ಯಸ್ಥ ಆದ್ಮೇಲೆ ಈ ಗತಿ ಬಂತು. ಅದಕ್ಕೆ ಉಪವಾಸ ಸಾಯ್ಬೇಕಾದ ತಿರುಕರ್ನೆಲ್ಲ ಸುಖವಾಗಿ ಇಟ್ಟಿದ್ರಿಂದಲೇ ದೇವತೆಗಳೆಲ್ಲ ಮುನಿಸ್ಕೊಂಡು ಊರಿಗೆ ಈ ಗತಿ ತಂದಿರೋದು. ಬಡವ ಬಡವನೇ, ಶ್ರೀಮಂತ ಶ್ರೀಮಂತನೇ. ಬಡವನ್ನ ಶ್ರೀಮಂತನಾಗ ಮಾಡ್ತೀನಿ ಅಂತ ವಿಧಿನ್ಗೆಲ್ಲೋಕ್ ಸಾಧ್ಯವೇ? ಇವನು ಈ ಊರು ಬಿಟ್ಟು ಹೋದ್ರೇನೆ ನಮ್ಮೂರು ಸುಭಿಕ್ಷವಾಗೋದು. ಏನ್ ಹೇಳ್ತೀರಾ? ನಾವೇನೋ ಘೋರವಾದ ಪಾಪ ಮಾಡಿದ್ದೀವಿ, ಅದಕ್ಕಾಗಿ ಈ ಶಿಕ್ಷೆ. ಕ್ಷಮಿಸಿ ಕಾಪಾಡು ಪ್ರಭು ಅಂತ ಶಿವನ್ನ ಕೇಳ್ಕೊಂಡ್ರೆ ಅವನ ಕೈ ಬಿಡಲ್ಲ. ಎಲ್ಲರೂ ಒಂದಾಗಿ ಭಗವಂತನಲ್ಲಿ ಮೊರೆ ಇಡೋಣ. ಆ ಕೆಲಸ ನೀನೇ ಮಾಡು, ನೀನೇ ಮೊರೆ ಇಡು. ಮಳೆ ಬರ್ಸಿ ಬೆಳೆ ಬೆಳೆಸು. ಆಗದೆ ಇದ್ರೆ ಊರ್ ಬಿಟ್ಟು ತೊಲಕ್ಯಾ? ಊರು ಬಿಡೋದು ಮಾತ್ರ ಅಲ್ಲ, ಅಗ್ನಿಮುಖೇಣ ಈ ದೇಹನೇ ಬಿಟ್ಟು ಶಿವನ ಪಾದಾರವಿಂದ ಸೇರ್ತೀನಿ. ಒಂದು ತಿಂಗಳ ಶಿವ ಅನುಗ್ರಹಿಸ್ತಾ ಇದ್ರೆ ನೀನ್ ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಅರ್ಪಿಸ್ತೀಯಾ? ಅರ್ಪಿಸ್ತೀನಿ. ಯಾಕೆ ಒಪ್ಕೋತಾ ಇದ್ದೀರಿ ಭವ? ಇದು ಕಲಿಯುಗ. ಈ ಯುಗದಲ್ಲಿ ಸತ್ಯ ಧರ್ಮ ನ್ಯಾಯ ಒಂದು ನಡೆಯೋದಿಲ್ಲ ಅಂತ ಪುರಾಣದಲ್ಲಿ ಕೇಳಿದ್ದೀನಿ. ಯಾವ ಯುಗವಾದ್ರೇನು ಸತ್ಯ ಧರ್ಮ ನ್ಯಾಯ ಭಕ್ತಿಗೆ ಜಯ ಸಿಕ್ಕೇ ಸಿಗುತ್ತೆ. ಸಿಗ್ಲಿ ಸಿಗ್ಲಿ, ಸಿಗದಿದ್ರೆ ನಿನ್ ಚಿತೆಗೆ ನಾವೇ ಬೆಂಕಿ ಹಚ್ತೀವಿ. ಆಯ್ತು, ನನಗೊಪ್ಪಿಗೆ. ಅಲ್ಲಿವರೆಗೂ ಇದು ನನ್ನ ಹತ್ರವೇ ಇರ್ಲಿ. ಪ್ರಭು, ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ? ಕಾಪಾಡೋ ಪ್ರಭುನೇ ತಲೆ ಕಡಿಯೋದಕ್ಕೆ ಕೊಡ್ಲಿ ಎತ್ತಿದ್ರೆ ರಕ್ಷಿಸೋರು ಯಾರು ಹೇಳು ಹೇಳು? ದೇವ ದೇವ, ಯಾಕಿಷ್ಟು ಉಗ್ರಕೋಪ? ಶಾಂತನಾಗು ಪ್ರಭು. ತಲೆಯಲ್ಲಿರೋ ಗಂಗೆನ ಭೂಮಿ ಕಳಿಸು. ಬಳಲಿ ಬೆಂಡಾಗಿರೋ ಭೂತಾಯಿ ಗಂಗೆಯಲ್ಲಿ ಮಿಂದು ಪುನೀತಳಾಗಿ ಪ್ರಾಣಿಕೋಟಿಗೆ ಅನ್ನ ಕೊಡ್ಲಿ. ನೀನಿದನ್ನು ಕರುಣಿಸದೇ ಇದ್ರೆ ಶಿವರಾತ್ರಿಯ ದಿನ ನಾನು ಅಗ್ನಿ ಪ್ರವೇಶ ಮಾಡಿ ನಿನ್ನ ಪಾದಾರವಿಂದ ಸೇರೋದು ಸತ್ಯ ಸತ್ಯ ಸತ್ಯ. ಅವನ್ ಸತ್ಯ ಮುಂದೆ ಗೊತ್ತಾಗತ್ತೆ. 30 ದಿವಸದಲ್ಲಿ ಮಳೆ ಬರುತ್ತಾನಂತೆ. ಇವತ್ತು ಮೊದಲನೇ ದಿನ. ಹಾಕೋ ಗುರ್ತು. 1ನೇ ದಿನ. ಹಾಕೋ ಗುರ್ತು. 15 ದಿನ ಆಯ್ತು. 15 ದಿನ. 15 ದಿವಸ ಆಯ್ತು. ಅನ್ನ ನೀರು ನಿದ್ರೆ ಸಹಿತ ಇದೆ ಬೇಡ್ಕೊತಿದ್ದಾರೆ. ಮನೆ ಯಜಮಾನಿ ಉಪವಾಸ ಇರುವಾಗ ನಮ್ಮನ್ನೇ ಕರೆದೆ ತಾಯಿ. ಅದ್ ನಮ್ಮ ವ್ರತ ಸ್ವಾಮಿ. ನಾವು ಊಟ ಮಾಡ್ಲಿ ಬಿಡ್ಲಿ, ಪ್ರತಿ ದಿವಸ ಅತಿಥಿಗಳಿಗೆ ಊಟ ಹಾಕದೆ ನಾವು ಬಾಯಿಗೆ ನೀರು ಸಹಿತ ಹಾಕೋದ. ಗಂಡನ ಜೊತೆಯಲ್ಲಿ ನೀನು ಉಪವಾಸ ಆಗಿದೆ. ಬನ್ನಿ ಸ್ವಾಮಿ. ಎಲ್ಲ ಸಿದ್ಧ ಮಾಡಿದ್ಯಾ ಶಂಕರ? ಹೂನಮ್ಮ. ಅತಿಥಿಗಳನ್ನ ಕೂರ್ಸು. ಬನ್ನಿ ಸ್ವಾಮಿ.
ಅತಿಥಿಗಳಿಗೆ ನಾನು ಊಟ ಬಡಿಸ್ತೀನಿ. ನೀನ್ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನೈವೇದ್ಯ ಮಾಡ್ಕೊಂಬ. ಇರಿ ತಾಯಿ, ದೇವರಿಗೆ ನೈವೇದ್ಯ ಮಾಡ್ಕೊಂಡು ಬರ್ಲಿ. ನಾವು ಆ ಪ್ರಸಾದ ತಗೊಂಡ ನಂತರ ಊಟ ಮಾಡ್ತೀವಿ. ತಮ್ಮ ಚಿತ್ತ ಸ್ವಾಮಿ. ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ. ಅಮ್ಮ ಅತಿಥಿಗಳಿಗೆ ಊಟ ಬಡಿಸ್ತಾ ಇದ್ದಾಳೆ. ಅದಕ್ಕೆ ನಾನು ಬಂದೆ. ಎಡೆ ತಂದಿದ್ದೀನಿ, ತಗೋ ತಿನ್ನು. ಬಿಸಿ ಬಿಸಿಯಾಗಿರುವಾಗ್ಲೇ ತಿನ್ಬೇಕು, ತಣ್ಣಗಾದ್ರೆ ರುಚಿಯಾಗಿರಲ್ಲ. ಬೇಗ ತಿನ್ನು. ಯಾಕೆ ಸುಮ್ಮನೆ ಇದೆಯಾ? ಬೇಗ ತಿನ್ನು, ಹೋಗ್ಬೇಕು. ನನ್ ಮುಂದೆ ತಿನ್ನಕ್ ಸಂಕೋಚನ? ಕಣ್ ಮುಚ್ಕೊಂತೀನಿ, ತಿನ್ನು. ಕೊಟ್ಟಿದ್ ತಿಂತೀಯಾ? ನಾನ್ ತಂದು ಕೊಟ್ಟಿರ್ತೀನಲ್ವಾ? ನೀನ್ ತಿಂದೆ ನನಗೆ ಅವಮಾನ ಮಾಡ್ತೀಯಾ? ನೀನ್ ತಿಂದಿದ್ರೆ ತಲೆ ಚಚ್ಕೊಂಡು ಇಲ್ಲೇ ಸಾಯ್ತೀನಿ. 10 ಎನ್ಸೋದ್ರಲ್ಲೇ ತಿನ್ಬೇಕು. 1 2 3 4 5 6 7 8 9 10 ತಿನ್ನೋದಿಲ್ವಾ? ಈಗ ನೋಡು. ಹೀಗಿರ್ಬೇಕಪ್ಪ ದೇವರು, ಹೇಳ್ದ ಕೇಳ್ಬೇಕು. ಬದ್ಲಾ ಅತಿಥಿಗಳು ಊಟ ಮಾಡದೆ ದೇವ್ರ ಪ್ರಸಾದಕ್ಕೆ ಕಾಯ್ತಿದ್ದಾರೆ. ಯಾಕೆ ಇಷ್ಟೊತ್ತು ಮಾಡಿದೆ? ಇದ್ರಲ್ಲೇನು ಇಲ್ವಲ್ಲ? ಒಂದಿಷ್ಟು ಉಳಿಸ್ದೆ ಎಲ್ಲ ಹಾಗೆ ತಿನ್ಬಿಟ್ಟ ಅಮ್ಮ. ಯಾರು? ದೇವ್ರು, ಶಿವ. ಶಿವ? ಏನ್ ಹೇಳ್ತಿದ್ಯಾ? ದೇವ್ರು ತಿನ್ನೋ ಅಥವಾ ಇನ್ಯಾರಿಗಾದ್ರೂ ಕೊಟ್ಟು ದೇವ್ರು ತಿಂದ ಅಂತ ಸುಳ್ಳು ಹೇಳ್ತಿದ್ಯೋ? ಇಲ್ಲಮ್ಮ, ನೀನ್ ತಿಂದೆ ಹೋದ್ರೆ ತಲೆ ಹೊಡ್ಕೊಂಡು ಸಾಯ್ತೀನಿ ಅಂತ ತಲೆ ಚಿಚ್ಚು. ಅವಾಗ ಒಂದ್ ಕೈಯಿಂದ ನಾನು ಇಟ್ಕೊಂಡು ಇನ್ನೊಂದ್ ಕೈಯಿಂದ ತಿಂದ. ನಿಜವಾಗ್ಲು? ನಿಜವಾಗ್ಲು. ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ನ? ಎಲ್ಲಿ ತಾಯಿ, ಆ ತಟ್ಟೆ ಕೊಡು. ಮಗು ಮಾಡಿದ ನೈವೇದ್ಯನ ಹೇಗೆ ಸ್ವೀಕರಿಸ್ತೆ ಪ್ರಭು? ಓಂ ನಮಃ ಶಿವಾಯ. ಆಶ್ಚರ್ಯ, ಪರಮಾಶ್ಚರ್ಯ. ಮಗು, ನೀನು ಭಾಗ್ಯಶಾಲಿ, ಪರಮ ಪುಣ್ಯವಂತ. ತಾವು ದೊಡ್ಡವರು, ಮಗು ನಮಸ್ಕಾರ ಮಾಡೋದು ಶ್ರೇಯಸ್ಸಲ್ಲ. ನಮ್ಮದೆಂತ ದೊಡ್ಡಸ್ತಿಗೆ ತಾಯಿ. ಹರನಿಗೆ ಉಣಿಸದೆ ಈ ಮಹಾನುಭಾವನ ಪಾದ ಮುಟ್ಟಿ ನಮಸ್ಕರಿಸಿದರೆ ನಮ್ಮ ಜನ್ಮ ಸಾರ್ಥಕ. ಶಿವಾರ್ಪಣಮಸ್ತು.